ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಒಮ್ಮೆ ಹೀಗೆ ಕಲ್ಪಿಸ್ಕೊಳ್ಳಿ, ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಹಗಲಿರುಳು ಅಧ್ಯಯನ ಮಾಡುತ್ತಿರುವ ಒಬ್ಬ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಆ ಭೌತಶಾಸ್ತ್ರದ ಸಂಕೀರ್ಣ ಸಮೀಕರಣಗಳ ನಡುವೆ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ಪ್ರಾಚೀನ ಗ್ರಂಥ ಆ ವಿದ್ಯಾರ್ಥಿಯ ಕಣ್ಣಿಗೆ ಬೀಳುತ್ತದೆ. ಆ ಗ್ರಂಥದಲ್ಲಿರುವ ಒಂದು ಅದ್ಭುತವಾದ ಪರಿಕಲ್ಪನೆ ನಾವು ವಾಸ್ತವ ಎಂದು ನಂಬಿರುವ ಭೌತಶಾಸ್ತ್ರದ ನಂಬಿಕೆಗಳನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತದೆ. ಬನ್ನಿ, ಸಮಯ ಮತ್ತು ವಸ್ತುಗಳ ಅಸ್ತಿತ್ವದ ಬಗ್ಗೆ ಈ ವಿದ್ಯಾರ್ಥಿಯ ದೃಷ್ಟಿಕೋನದಿಂದಲೇ ನಾವಿಂದು ಜಗತ್ತನ್ನು ನೋಡೋಣ. ಕ್ರಿಸ್ತಪೂರ್ವ 150ರ ಸುಮಾರಿನಲ್ಲಿ ನಡೆದ ಒಂದು ಘಟನೆಯಿದು. ಮಿಲಂದ ರಾಜನು ಜ್ಞಾನೋದಯ ಪಡೆದ ಭದಂತ ನಾಗಸೇನರನ್ನು ಕುರಿತು ಒಂದು ನೇರವಾದ ಪ್ರಶ್ನೆ ಕೇಳ್ತಾನೆ. ನಾಗಸೇನ, ಸಮಯ ಎಂದರೇನು? ಅಂಥದ್ದು ಏನಾದ್ರೂ ಇದೆಯಾ ಅಂತ. ಖಂಡಿತ, ಇದೇನೋ ಬರೀ ಒಂದು ಐತಿಹಾಸಿಕ ಪ್ರಶ್ನೆಯಲ್ಲ. ಆಧುನಿಕ ವಿಜ್ಞಾನವನ್ನು ಕಲಿಯುತ್ತಿರುವ ಆ ವಿದ್ಯಾರ್ಥಿಗೆ ಇದು ವಾಸ್ತವದ ಸ್ವರೂಪವನ್ನೇ ತೀವ್ರವಾಗಿ ಪ್ರಶ್ನಿಸುವಂತೆ ಮಾಡುವ ಒಂದು ಅತ್ಯಂತ ಆಳವಾದ ಚಿಂತನೆ. ಈಗ ಈ ಎರಡು ದೃಷ್ಟಿಕೋನಗಳ ನಡುವಿನ ವ್ಯತ್ಯಾಸ ನೋಡಿ. ಸರ್ ಐಸಾಕ್ ನ್ಯೂಟನ್ ಅವರ ಕ್ಲಾಸಿಕಲ್ ಭೌತಶಾಸ್ತ್ರದ ಪ್ರಕಾರ ಸಮಯ ಅನ್ನೋದು ನಿರಪೇಕ್ಷವಾದದ್ದು. ಅದು ತನ್ನ ಪಾಡಿಗೆ ತಾನು ನಿರಂತರವಾಗಿ ಒಂದೇ ವೇಗದಲ್ಲಿ ಸಾಗುತ್ತದೆ. ಇದು ನಮ್ಗೆಲ್ಲರಿಗೂ ಅರ್ಥವಾಗುವ, ನಾವು ಆರಾಮವಾಗಿ ನಂಬುವ ವಿಷಯ ಅಲ್ವಾ? ಆದರೆ ಬೌದ್ಧ ದಾರ್ಶನಿಕ ನಿಲುವು ಏನ್ ಹೇಳುತ್ತೆ ಅಂದ್ರೆ, ಪುನರ್ಜನ್ಮವಿಲ್ಲದ ಒಬ್ಬ ಅರ್ಹಂತನಿಗೆ ಸಮಯ ಎನ್ನುವುದೇ ಅಸ್ತಿತ್ವದಿಲ್ಲ. ಭೌತಶಾಸ್ತ್ರದ ಈ ಘನವಾದ ನಂಬಿಕೆಗೂ ಮತ್ತು ತತ್ವಜ್ಞಾನದ ಈ ಆಮೂಲಗಾರ ನಿಲುವಿಗೂ ಇರುವ ಈ ಬೃಹತ್ ಘರ್ಷಣೆಯೇ ಅಸಲಿಗೆ ನಮ್ಮ ವಿದ್ಯಾರ್ಥಿಯನ್ನು ಇಷ್ಟೊಂದು ಚಿಂತನೆಗೆ ಹಚ್ಚೋದು. ಹಾಗಾದ್ರೆ ಬದಲಾವಣೆಗೆ ಒಂದು ಮಾಧ್ಯಮವಾಗಿ ಸಮಯ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಈಗ ನೋಡೋಣ. ನಾವು ಜಗತ್ತನ್ನು ಸಾಮಾನ್ಯವಾಗಿ ಹೇಗೆ ಗ್ರಹಿಸ್ತೇವೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಏನೇ ನೋಡಿದ್ರೂ ಸಮಯ ಅನ್ನೋದು ಒಂದು ಅದೃಶ್ಯ ಮಾಧ್ಯಮದಂತೆ ಕೆಲಸ ಮಾಡುತ್ತೆ ಮತ್ತು ಘನವಸ್ತುಗಳಲ್ಲಿ ಬದಲಾವಣೆ ತರಲು ಇದು ಅವಕಾಶ ಮಾಡಿಕೊಡುತ್ತೆ ಅನ್ನೋದು ನಮ್ಮ ದಿನನಿತ್ಯದ ಊಹೆ. ಉದಾಹರಣೆಗೆ ನೋಡಿ, ಪಾಸ್ತಾ ಬೇಯಲು 10 ನಿಮಿಷ ಬೇಕು, ಕೊಲಂಬೋದಿಂದ ಅನುರಾಧಪುರಕ್ಕೆ ಪ್ರಯಾಣಿಸಲು 4.5 ಗಂಟೆ ಬೇಕು ಮತ್ತು ಮಗುವಿನಿಂದ ವಯಸ್ಕರಾಗಲು 32 ವರ್ಷಗಳು ಬೇಕಾಗುತ್ತವೆ. ಸಮಯ ನಿರಂತರವಾಗಿ ಹರಿಯುತ್ತಲೇ ಇರುತ್ತದೆ ಮತ್ತು ವಸ್ತುಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತವೆ ಅಂತ ನಾವು ದೃಢವಾಗಿ ನಂಬಿದ್ದೀವಿ. ಆದರೆ ಈ ನಂಬಿಕೆಯನ್ನೇ ಮುರಿಯುವ ಒಂದು ಪರಿಕಲ್ಪನೆಯಿದೆ, ಅದೇ ಪಿಕ್ಸೆಲೇಟೆಡ್ ವಾಸ್ತವ. ಚಲಿಸುವ ವಸ್ತುಗಳ ಬಗ್ಗೆ ನಮ್ಮಲ್ಲಿರುವ ಈ ಭ್ರಮೆಯನ್ನು ಒಡೆಯಲು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಹಳೆ ತಂತ್ರಜ್ಞಾನದ ಒಂದು ಅತ್ಯುತ್ತಮ ಉದಾಹರಣೆ ತಗೊಳ್ಳೋಣ. ಹಳೇ ನೋಕಿಯಾ ಫೋನ್ನಲ್ಲಿ ನಾವೆಲ್ಲರೂ ಆ ಕ್ಲಾಸಿಕ್ ಸ್ನೇಕ್ ಗೇಮ್ ಆಡಿಯೇ ಇರ್ತೀವಿ. ಆ ಪರದೆಯ ಮೇಲೆ ಡಿಜಿಟಲ್ ಹಾವು ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಿರುವಂತೆ ಕಾಣಿಸುತ್ತೆ. ಆದ್ರೆ ಒಮ್ಮೆ ಯೋಚಿಸಿ, ಯಾಂತ್ರಿಕವಾಡಿ ಅಲ್ಲಿ ನಿಜವಾಗ್ಲೂ ಏನಾಗ್ತಿದೆ? ಆ ಹಾವು ನಿಜವಾಗ್ಲೂ ಚಲಿಸ್ತಿತ್ತಾ? ಖಂಡಿತ ಇಲ್ಲ. ಅಲ್ಲಿ ನಡೀತಿರುವ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ನೋಡೋಣ. ಪರದೆಯ ಮೇಲಿರುವ ಆ ಪಿಕ್ಸೆಲ್ಗಳು ಸಂಪೂರ್ಣವಾಗಿ ಸ್ಥಿರವಾಗಿವೆ. ಅವು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಚಲಿಸುವುದೇ ಇಲ್ಲ. ಬದಲಾಗಿ ಏನಾಗುತ್ತೆ ಅಂದ್ರೆ, ಕೇವಲ ಹಿಂದಿನ ಕಾರಣಗಳ ಆಧಾರದ ಮೇಲೆ ಕೆಲವು ಪಿಕ್ಸೆಲ್ಗಳು ಬೆಳಗುತ್ತವೆ ಮತ್ತು ಇನ್ನು ಕೆಲವು ಆರಿಹೋಗುತ್ತವೆ ಅಷ್ಟೇ. ವಾಸ್ತವದಲ್ಲಿ ಅಲ್ಲಿ ಯಾವುದೂ ಚಲಿಸಿಲ್ಲ ಅಂದ ಮೇಲೆ ಆ ಹಾವು ಒಂದು ನಿಜವಾದ ವಸ್ತುವೇ ಅಲ್ಲ. ಅದೊಂದು ಕೇವಲ ಭ್ರಮೆ. ಪರಸ್ಪರ ಯಾವುದೇ ಸಂಬಂಧವಿಲ್ಲದ ಸ್ಥಿರವಾಗಿ ಮಿನುಗುವ ಬೆಳಕಿನ ಬಿಂದುಗಳನ್ನು ನಮ್ಮ ಮನಸ್ಸು ಒಟ್ಟಿಗೆ ಸೇರಿಸಿ ಅದಕ್ಕೊಂದು ಹಾವು ಅಂತ ರೂಪ ಕೊಟ್ಟಿದೆ. ಅಂದರೆ ನಮ್ಮ ಕಣ್ಣುಗಳು ನೋಡುವುದಕ್ಕಿಂತ ಭಿನ್ನವಾದ, ಕೇವಲ ಭ್ರಮೆಯಾದ ಪರ್ಯಾಯ ವಾಸ್ತವವೊಂದನ್ನು ನಮ್ಮ ಮನಸ್ಸು ಇಲ್ಲಿ ಸೃಷ್ಟಿಸ್ತಿದೆ. ಇದು ನಮ್ಮನ್ನ ಒಂದು ಆಳವಾದ ತತ್ವಶಾಸ್ತ್ರದ ಕಡೆಗೆ ಕೊಂಡೊಯ್ಯುತ್ತದೆ. ಅದೇ ದುಃಖದ ವಿರೋಧಾಭಾಸ. ಇದೊಂದು ಅದ್ಭುತವಾದ ಆಲೋಚನಾ ಪ್ರಯೋಗ. ಒಬ್ಬ ವ್ಯಕ್ತಿಗೆ ಮಗಳೇ ಇಲ್ಲದಿದ್ದಾಗ ನಿಮ್ಮ ಮಗಳ ಹೆಸರು ಜೂಲಿಯೇ ಅಂತ ಕೇಳೋದು ಎಷ್ಟು ಅರ್ಥಹೀನವೋ, ಅಸ್ತಿತ್ವದಲ್ಲೆಯೇ ಇಲ್ಲದ ಒಂದು ಘಟಕ ಅಥವಾ ವಸ್ತುವನ್ನು ನೋಡಿ ಅದು ಬದಲಾಗುತ್ತಿದೆ ಅಥವಾ ಸ್ಥಿರವಾಗಿದೆ ಅಂತ ಕೇಳೋದು ಕೂಡ ಅಷ್ಟೇ ದೋಷಪೂರಿತವಾದ ಪ್ರಶ್ನೆ. ಜಗತ್ತಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಶಕ್ತಿ ಮತ್ತು ವಸ್ತುಗಳ ಪ್ರಕ್ರಿಯೆಗಳನ್ನು ನಾವು ಪ್ರತ್ಯೇಕವಾದ, ಘನವಾದ ಘಟಕಗಳಾಗಿ ಅಥವಾ ವಸ್ತುಗಳಾಗಿ ವಿಂಗಡಿಸಲು ಹಿಡಿದಿಡಲು ಪ್ರಯತ್ನಿಸುತ್ತೇವೆ. ಪ್ರಕ್ರಿಯೆಗಳನ್ನು ವಸ್ತುಗಳೆಂದು ವರ್ಗೀಕರಿಸುವ ನಮ್ಮ ಮನಸ್ಸಿನ ಈ ಮೂಲಭೂತ ಪ್ರವೃತ್ತಿಯೇ ದುಃಖದ ವಿರೋಧಾಭಾಸ. ದ್ರವರೂಪದ, ನಿರಂತರವಾಗಿ ಬದಲಾಗುವ ಶಕ್ತಿಯನ್ನು ನಾವು ಶಾಶ್ವತ ವಸ್ತುಗಳೆಂದು ಭ್ರಮಿಸುವುದೇ ಈ ಇಡೀ ಬ್ರಹ್ಮಾಂಡದ ಬಗೆಗಿನ ನಮ್ಮ ತಪ್ಪು ಗ್ರಹಿಕೆಗೆ ಮುಖ್ಯ ಕಾರಣವಾಗಿದೆ. ಹಾಗಾದ್ರೆ ಈ ಭ್ರಮೆ ಇಷ್ಟು ನೈಜವಾಗಿ ಯಾಕೆ ಕಾಣ್ತದೆ? ಬನ್ನಿ, ಕ್ರಿಯಾತ್ಮಕ ಸಮತೋಲನವನ್ನು ಅರ್ಥಮಾಡಿಕೊಳ್ಳೋಣ. ಈಗ ಸಹಜವಾಗಿ ಒಂದು ಅನುಮಾನ ಮೂಡಬಹುದು. ಪ್ರಪಂಚದಲ್ಲಿ ಇರುವುದೆಲ್ಲ ಕೇವಲ ಮಿನುಗುವ ಕಾರಣಗಳು ಮತ್ತು ಪರಿಸ್ಥಿತಿಗಳು ಮಾತ್ರ ಆಗಿದ್ರೆ ಭೌತಿಕ ಪ್ರಪಂಚವು ನಮಗಿಷ್ಟು ಘನವಾಗಿ ಏಕೆ ಭಾಸವಾಗುತ್ತದೆ?
ಕುಠಡಿಯ ತಾಪಮಾನದ ಸರಳವಾದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಕುಠಡಿಯಲ್ಲಿನ ಗಾಳಿಯ ಕಣಗಳು ನಿರಂತರವಾಗಿ ಅಸ್ತವ್ಯಸ್ತವಾಗಿ ಚಲಿಸುತ್ತಲೇ ಇರುತ್ತವೆ. ಆದರೆ ನಮ್ಮ ಚರ್ಮದ ಮೇಲೆ ಆ ತಾಪಮಾನವು ಸಂಪೂರ್ಣವಾಗಿ ಒಂದೇ ಆಗಿರುವಂತೆ ಸ್ಥಿರವಾಗಿರುವಂತೆ ಅನಿಸುತ್ತದೆ. ಈ ನಿರಂತರ ಪ್ರಕ್ರಿಯೆಯು ಉಂಟುಮಾಡುವ ಒಟ್ಟು ನಿವ್ವಳ ಪರಿಣಾಮ ಅಂದರೆ ನೆಟ್ ಎಫೆಕ್ಟ್ ಅನ್ನೇ ನಾವು ಕ್ರಿಯಾತ್ಮಕ ಸಮತೋಲನ ಅಥವಾ ಡೈನಾಮಿಕ್ ಇಕ್ವಿಲಿಬ್ರಿಯಂ ಅಂತ ಕರೆಯುತ್ತೇವೆ. ತಾಪಮಾನದ ಈ ಉದಾಹರಣೆಯನ್ನು ಮತ್ತೆ ಆ ಫೋನ್ ಪರದೆಗೆ ಅನ್ವಯಿಸಿ ನೋಡಿದ್ರೆ ಒಂದು ದೊಡ್ಡ ಸತ್ಯದ ಅರಿವಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಭೌತಿಕ ವಸ್ತುವು ನಿರಂತರವಾಗಿ ಬದಲಾಗುವ ಕಾರಣಗಳ ಒಂದು ಸಮತೋಲನವಷ್ಟೇ. ನಾವು ಯಾವುದನ್ನು ಸ್ಥಿರ ವಸ್ತು ಅಥವಾ ಸ್ಥಿತಿ ಅಂತ ಕರೆಯುತ್ತೇವೆಯೋ ಅದು ಕೇವಲ ನಿರಂತರವಾಗಿ ಬದಲಾಗುತ್ತಿರುವ ಕಾರಣಗಳ ಮುರಿಯದ ಒಂದು ಸಮತೋಲನವಾಗಿದೆ. ಈಗ ನಾವು ಭೌತಶಾಸ್ತ್ರದ ಮಿತಿಗಳು ಮತ್ತು ಜ್ಞಾನೋದಯಗೊಂಡ ಮನಸ್ಸಿನ ಗ್ರಹಿಕೆಯ ಕಡೆಗೆ ಗಮನಹರಿಸೋಣ. ನಾವು ಓದುವ ಭೌತಶಾಸ್ತ್ರದ ಪುಸ್ತಕಗಳಲ್ಲಿ ಆಧುನಿಕ ವಿಜ್ಞಾನದ ವ್ಯಾಖ್ಯಾನಗಳು ಆರಂಭದಲ್ಲೇ ಘಟನೆಗಳ ಒಂದು ಅನುಕ್ರಮ ಮತ್ತು ಘನವಾದ ವಸ್ತುಗಳು ಅಸ್ತಿತ್ವದಲ್ಲಿವೆ ಅಂತ ಕುರುಡಾಗಿ ಊಹಿಸಿಕೊಳ್ಳುತ್ತವೆ. ವಿಕಿಪೀಡಿಯಾದಲ್ಲಿ ಸಮಯದ ವ್ಯಾಖ್ಯಾನವನ್ನು ನೋಡಿದ್ರೂ ಹಿಂದಿನಿಂದ ವರ್ತಮಾನದ ಮೂಲಕ ಭವಿಷ್ಯದತ್ತ ಸಾಗುವ ಅಸ್ತಿತ್ವ ಮತ್ತು ಘಟನೆಗಳ ನಿರಂತರ ಅನುಕ್ರಮ ಎಂದೇ ಹೇಳುತ್ತದೆ. ಆಧುನಿಕ ಭೌತಶಾಸ್ತ್ರವು ಎಲೆಕ್ಟ್ರಾನ್ಗಳಂತಹ ವಸ್ತುಗಳನ್ನು ಘನವಾದ ಘಟಕಗಳು ಅಂತ ಪರಿಗಣಿಸಲು ಹಠಹಿಡಿಯುತ್ತದೆ. ಇದರಿಂದಾಗಿ 0 ತ್ರಿಜ್ಯದ ಎಲೆಕ್ಟ್ರಾನಿನ ಅನಂತ ಶಕ್ತಿಯಂತಹ ಪರಿಕಲ್ಪನೆಗಳು ಗಣಿತದ ಲೆಕ್ಕಾಚಾರದಲ್ಲಿ ಅಸಾಧ್ಯವಾದ ಮಟ್ಟಕ್ಕೆ ಹೋಗಿ ನಿಲ್ಲುತ್ತವೆ. ಆದರೆ ಜ್ಞಾನೋದಯ ಪಡೆದ ಅರ್ಹಂತರು ಈ ಘಟಕಗಳ ಭ್ರಮೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಿರುತ್ತಾರೆ. ಅವರು ಜಗತ್ತನ್ನು ಘನವಸ್ತುಗಳಾಗಿ ನೋಡುವುದೇ ಇಲ್ಲ, ಬದಲಾಗಿ ಕೇವಲ ಅನಿಚ್ಛ ಅಂದರೆ ಅಶಾಶ್ವತತೆ ಮತ್ತು ಅವಲಂಬಿತ ಉಗಮ ಅಥವಾ ಕಾರಣ ಪರಿಣಾಮಗಳ ಪ್ರಕ್ರಿಯೆಯಾಗಿ ಮಾತ್ರ ನೋಡುತ್ತಾರೆ. ವಾಸ್ತವದಲ್ಲಿ ಆಂತರಿಕ ವ್ಯತ್ಯಾಸಗಳು ಅಥವಾ ನಾವು ವಸ್ತುಗಳಿಗೆ ನೀಡುವ ಲೇಬಲ್ಗಳು ಅಸ್ತಿತ್ವದಲ್ಲಿಯೇ ಇಲ್ಲ. ಅವು ಕೇವಲ ಮೂಲಭೂತ ಶಕ್ತಿಗಳು ಮತ್ತು ಕಾರಣಗಳು ತಾತ್ಕಾಲಿಕವಾಗಿ ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದರ ಪರಿಣಾಮಗಳಾಗಿವೆ ಅಷ್ಟೇ. ಆ ಕಾರಣಗಳು ಮತ್ತು ಶಕ್ತಿಗಳ ನಿವ್ವಳ ಪರಿಣಾಮವು ಒಂದು ಪೆನ್ನಾಗಬಹುದು, ಮರವಾಗಬಹುದು, ಮನುಷ್ಯನಾಗಬಹುದು, ಮಹಿಳೆಯಾಗಬಹುದು ಅಥವಾ ಒಂದು ಬಾಟಲಿಯೂ ಆಗಬಹುದು. ಯಾವುದೇ ವಿದ್ಯಮಾನವು ಕೇವಲ ಕಾರಣಗಳ ನಿವ್ವಳ ಪರಿಣಾಮವಷ್ಟೇ. ಹಾಗಾದರೆ ಕೊನೆಯದಾಗಿ ಈ ಪ್ರಶ್ನೆ ಉಳಿಯುತ್ತದೆ: ನಮ್ಮ ಇಡೀ ಭೌತಿಕ ಜಗತ್ತು ಮತ್ತು ನಾವೇ ಸೃಷ್ಟಿಸಿಕೊಂಡಿರುವ ಸಮಯದ ಕಲ್ಪನೆ ಇವೆಲ್ಲವೂ ಕೇವಲ ನಮ್ಮ ಮನಸ್ಸಿನಲ್ಲಿ ಮಿನುಗುತ್ತಿರುವ ಪಿಕ್ಸೆಲ್ಗಳಾಟವೇ? ನಾವು ವಾಸ್ತವ ಅಂತ ನಂಬಿರುವ ಈ ಜಗತ್ತಿನ ಘನತೆಯ ಬಗ್ಗೆ ಮತ್ತೊಮ್ಮೆ ಗಂಭೀರವಾಗಿ ಯೋಚಿಸುವ ಸಮಯವಿದು. ಈ ವಿಶ್ಲೇಷಣೆ ನಿಮ್ಮನ್ನು ಹೊಸದೊಂದು ಚಿಂತನೆಗೆ ಹಚ್ಚಿದೆಯೆಂದು ಭಾವಿಸುತ್ತೇನೆ.